ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಭಾಗ್ಯವಂತರು ಅನ್ನೋ ಸೀರಿಯಲ್ ಉದಯ ಟಿವಿಯಲ್ಲಿ ಬಂದಿದೆ. 5 ಎಪಿಸೋಡ್ ಬಂದಿತ್ತು. ನಾನು 5 ಎಪಿಸೋಡನ್ನು ನೋಡಿ ಈ ಒಂದು ವಿಡಿಯೋ ಮಾಡ್ತಿರೋದು. ಸ್ವಲ್ಪ ಸ್ಟೋರಿ ಕೂಡ ಹೇಳ್ತೀನಿ ಆ್ಯಂಡ್ ಕ್ಯಾರೆಕ್ಟರ್ ಬಗ್ಗೆನೂ ಹೇಳ್ತೀನಿ ಆ್ಯಂಡ್ ನನಗೆ ಹೇಗೆ ಅನಿಸ್ತು ಅದರ ಬಗ್ಗೆನೂ ಹೇಳ್ತೀನಿ. ನೋಡಿ, ಈ ಒಂದು ಸೀರಿಯಲ್ನ ಕಮೆಂಟ್ ಸೆಕ್ಷನಲ್ಲಿ ಇದ್ದದ್ದು ಒಂದೇ, ಜನನಿ ಸೀರಿಯಲ್ನ ಒಂದು ರೀಮೇಕ್ ಹಾಗೆ ಹಿಂಗೆ ಅಂತ. ನಾನು ಜನನಿ ಸೀರಿಯಲ್ ನೋಡಿಲ್ಲ, ಸೊ ಹಾಗಾಗಿ ನನಗಂತೂ ಫಸ್ಟ್ ಟೈಮ್ ನೋಡಿದ ಫೀಲಿಂಗ್ ಆಯಿತು. ಓಕೆ, ಈಗ ಕ್ಯಾರೆಕ್ಟರ್ ಬಗ್ಗೆ ಮಾತಾಡೋಣ. ಫಸ್ಟ್ ಕ್ಯಾರೆಕ್ಟರ್ ಬಂದುಬಿಟ್ಟು ಗೌತಮ್. ಇವನೊಬ್ಬ ಚಿಯರ್ಫುಲ್ ಹುಡುಗ ಅಂತ ಹೇಳ್ಬೋದು. ಆ್ಯಂಡ್ ಇವನಿಗೆ ತಂದೆ ತಾಯಿ ಇಲ್ಲ, ಅಕ್ಕ ಇದ್ದಾರೆ, ಅವ್ರಿಗೆ ಮದುವೆ ಆಗಿದೆ. ಸೊ ಇನ್ನು ಪಾರ್ಟ್ ಟೈಮ್ ಜಾಬ್ ಮಾಡಿಕೊಂಡು ಅವನ ಜೀವನ ನಡೆಸ್ತಾ ಇದ್ದಾನೆ. ಇನ್ನೊಂದು ಕ್ಯಾರೆಕ್ಟರ್ ತೋರಿಸ್ತಾರೆ, ಅದು ಬಂದುಬಿಟ್ಟು ಈ ಒಂದು ಸೀರಿಯಲ್ನ ಮೇನ್ ಕ್ಯಾರೆಕ್ಟರ್, ನಮ್ಮೆಲ್ಲರ ಪ್ರೀತಿಯ ಕೀರ್ತಿ, ಐ ಮೀನ್ ಲಕ್ಷ್ಮೀ ಬಾರಮ್ಮದ ಕೀರ್ತಿ. ಆ ಸೀರಿಯಲ್ ನಾನು ಯಾವತ್ತೂ ಮರೆಯಲ್ಲ, ಆ ಕ್ಯಾರೆಕ್ಟರ್ ಮರೆಯಲ್ಲ. ಓಕೆ, ಈ ಸೀರಿಯಲಲ್ಲಿ ಇವರ ಕ್ಯಾರೆಕ್ಟರ್ ನೇಮ್ ಬಂದುಬಿಟ್ಟು ಜನನಿ. ಓಕೆ, ಜನನಿಯ ತಂದೆ ಏನಿರ್ತಾರೆ ಅವರು ತುಂಬ ಜಾಸ್ತಿ ಅಂದರೆ ಜನನಿಗೆ ಕಾಳಜಿ ತೋರಿಸ್ತಾರೆ. ಅದು ಯಾವ ರೀತಿ ಕಾಳಜಿ ಅಂದರೆ, ಎಷ್ಟು ಓದಬೇಕು ದಿನದಲ್ಲಿ ಟೈಮ್ ಟೇಬಲ್ ಮಾಡೋದು, ಹಾಗೆಯೇ ಯಾವ ಬಟ್ಟೆ ಹಾಕೋಬೇಕು, ಯಾವ ಚಪ್ಪಲಿ ಹಾಕೋಬೇಕು ಎಲ್ಲ ಕೂಡ ಡಿಸೈಡ್ ಮಾಡ್ತಾರೆ. ಬೆಳಿಗ್ಗೆ ಅವಳನ್ನು ಬಿಡ್ಲಿಕ್ಕೆ ಹೋಗ್ತಾರೆ, ಸಂಜೆ ಪುನಃ ಅವಳನ್ನು ಕರ್ಕೊಂಬರ್ತಾರೆ. ಸೊ ಈಗ ಜನನಿ 3rd ಇಯರ್ BCom ಸ್ಟಡಿ ಮಾಡ್ತಾ ಇದ್ದಾಳೆ. ಸೊ ನನಗೆ ತುಂಬ ಇಷ್ಟ ಆಗಿದೆ ಅಂದರೆ ಈ ಸೀರಿಯಲ್, ಇದು ಸ್ಟಾರ್ಟಿಂಗ್ ಫುಲ್ ಕಾಲೇಜ್ ಸೀನ್ ತೋರಿಸಿದ್ರು, ಅದು ತುಂಬ ಜಾಸ್ತಿ ಇಷ್ಟ ಆಯಿತು. ಲೈಕ್ 5 ಎಪಿಸೋಡ್ಸ್ ಕಾಲೇಜ್ ಸೀನ್ ತುಂಬ ಜಾಸ್ತಿ ಇತ್ತು. ಆ್ಯಂಡ್ ಮೇನ್ಲಿ ಗೌತಮ್ ಮತ್ತು ಜನನಿ ಒಂದು ಕೆಮಿಸ್ಟ್ರಿ ಉಂಟು ನೋಡಿ, ತುಂಬಾ ಜಾಸ್ತಿ ಚೆನ್ನಾಗಿದೆ. ಅವರ ಮಧ್ಯೆ ಇರೋ ಒಂದು ಮಾತುಕತೆ ಆಗಿರ್ಬೋದು. ಫಸ್ಟ್ ಜನನಿ ಅವನನ್ನು ತಪ್ಪು ತಿಳ್ಕೊತಾಳೆ, ಮತ್ತೆ ಮತ್ತೆ ಗೊತ್ತಾಗುತ್ತೆ, ಅವನೇ ಹೇಳ್ತಾನೆ ಕ್ಯಾರೆಕ್ಟರ್ ಹೇಗೆ ಅಂತ, ಮತ್ತೆ ಅವ್ರಿಗೆ ಅರ್ಥ ಆಗ್ತದೆ. ಸೊ ಈ ಒಂದು 5 ಎಪಿಸೋಡಲ್ಲಿ ತುಂಬ ಸೀನ್ಗಳು ನಡೀತು. ಒಂದು ಫೈಟಿಂಗ್ ಸೀಕ್ವೆನ್ಸ್ ಆಯಿತು, ಅದು ಸಹ ಚೆನ್ನಾಗಿತ್ತು. ಆಮೇಲೆ ಗ್ರೂಪ್ ಸ್ಟಡಿ ಸೀನ್ ಬಂತು, ಅದರಲ್ಲಂತೂ ನನಗೆ ಫುಲ್ಲು ಅಂದರೆ ಹೆದರಿಕೆ ಆಗಿಬಿಡ್ತು. ಜನನಿ ಅಪ್ಪನ ಕ್ಯಾರೆಕ್ಟರ್, ಸೀರಿಯಸ್ಲಿ ಜನನಿ ಅಪ್ಪ ತುಂಬಾ ಜಾಸ್ತಿ ರಿಲೇಟ್ ಮಾಡ್ತಾರೆ ಬೇರೆ ಅಪ್ಪಂದಿರಿಗೆ. ಲೈಕ್ ಮಿಡಲ್ ಕ್ಲಾಸ್ ಅಪ್ಪನವರು ಹೇಗಿರ್ತಾರೆ ಅಂತ ಹೇಳ್ಬೋದು ನಾವು. ಲೈಕ್ ಅವರು ತುಂಬ ಜಾಸ್ತಿ ಟೆನ್ಷನ್ ಮಾಡ್ಕೋತಾರೆ, ಯಾವುದಾದ್ರೂ ಹುಡುಗ ಹುಡುಗಿ ಅದರ ಮನೆಗೆ ಬಂದರೆ ಹಾಗೆಲ್ಲ. ಸೊ ಈ ಸೀರಿಯಲ್ ತುಂಬ ಜಾಸ್ತಿ ಕಲಿಸ್ಲಿಕ್ಕಿದೆ ಅಂತ ನನಗಂತೂ ಹೇಳ್ತೀನಿ ನಾನು. ಆ್ಯಂಡ್ ಮೇನ್ ಥಿಂಗ್, ಜನನಿ ಅಪ್ಪ ಸರಿ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ಅವರು ಮಾಡ್ತಿರೋ ತುಂಬ ಜಾಸ್ತಿ ಇದೆ. ಲೈಕ್ ಒಬ್ಬಳು ಹುಡುಗಿ ಅಥವಾ ಹುಡುಗ, ಅವರಿಗೆ ಒಂದು ಥಾಟ್ ಇರ್ತದೆ, ಲೈಕ್ ಏನು ಮಾಡಬೇಕು ಏನು ಕತೆ ಅಂತ. ಆ ಥರ ಒಂದು ಸ್ವಲ್ಪ ಅವರಿಗೆ ಫ್ರೀಡಮ್ ಕೊಡಬೇಕು. ಹಾಂ, ಹೇಳಬೇಕು, ಓದಬೇಕು, ಆ ಥರ ಈ ಥರ ಅಂತ. ಬಟ್ ಇದು ತುಂಬಾ ಜಾಸ್ತಿ ಆಯಿತು ಅಂತ ನನಗನ್ನಿಸ್ತು. ನಾನು ಜನನಿ ಸೀರಿಯಲ್ ನೋಡಿಲ್ಲ, ಸೊ ಹಾಗಾಗಿ ನನಗೆ ಭಾಗ್ಯವಂತರು ಸೀರಿಯಲ್ ಏನಿದೆ ಅದು ತುಂಬ ಜಾಸ್ತಿ ಸ್ಪೆಷಲ್ ಅನ್ನಿಸ್ತು. ಈ ಸೀರಿಯಲಲ್ಲೊಂದು ಫನ್ನಿ ಕ್ಯಾರೆಕ್ಟರ್ ಇದೆ, ಯೋಗಿಯ ಐ ಡೋಂಟ್ ನೋ, ಜೋಗಿ ಅನಿಸುತ್ತೆ ಅಥವಾ ಯೋಗಿ, ಎರಡೂ ಇಟ್ಕೊಳ್ಳಿ. ಓಕೆ, ಆ ಕ್ಯಾರೆಕ್ಟರ್ ತುಂಬಾ ಜಾಸ್ತಿ ಫನ್ನಿ ಇದೆ. ಆ್ಯಂಡ್ ಓಕೆ, 5 ಎಪಿಸೋಡ್ ತುಂಬಾ ಚೆನ್ನಾಗಿತ್ತು, ಬೋರ್ ಅಂತೂ ಆಗಿಲ್ಲ ನನಗೆ. ನೋಡುವ ನೆಕ್ಸ್ಟ್ ವೀಕಲ್ಲಿ ಏನಾಗುತ್ತೆ ಅಂತ, ನೆಕ್ಸ್ಟ್ ವಾರದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಉಳಿದ ಸ್ಟೋರಿನ. ಥ್ಯಾಂಕ್ ಯು ಗೈಸ್.